ವೇದನ್ ಬಾಬನ್ ಜೊತೆ ಜಾಲಿ ರೈಡ್ ಹೋಗಿದ್ದೆ ಅಂತ ಹೇಳು. ಏನಾಯ್ತು ನಿನಗೆ? ಬಾತ್ರೂಮ್ ಬಾಗ್ಲು ಲಾಕ್ ಮಾಡ್ಕೊಂಡು ಬಂದಿದ್ಲಲ್ಲ, ಅದಕ್ಕೆ ಕಾಲು ತೊಳ್ದೆ ಕಿರ್ಚ್ಕೊಂಡ್ಲು. ಸಮಯ ಸಂದರ್ಭ ಒಂದು ಗೊತ್ತಿಲ್ಲ, ಯಾವಾಗಲೂ ಹುಡುಗಾಟ. ಸ್ವಲ್ಪ ವೇದಾಂತನ ನೋಡಿ ಕಲ್ತ್ಕೊಳ್ಳಿ. ಅವನು ನೋಡಿ ಏನು ಕಲಿಬೇಕು? ಅವನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ, ನಾವು ಹೇಳ್ದೇನೆ ನಮ್ಮ ಸಮಸ್ಯೆನೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ನೋಡು ಎಷ್ಟೆಲ್ಲ ಸಾಮಾನು ಕಳಿಸಿದ್ದಾನೆ, ಜೊತೆಗೆ ಕಾರು ಕಳಿಸಿದ್ದಾನೆ. ಎಷ್ಟೇ ಆದರೂ ನನ್ನ ಮುದ್ದು ಸುಳ್ಳೆ ಪುಳ್ಳೆ ಜೆಂಟಲ್ಮ್ಯಾನ್ ಅವನು. ಯಾವಾಗಲೂ ಹೀಗೆ ಮಾಡ್ತಾನೆ, ಬೇಡ ಅನ್ನೋಕ್ಕೂ ಆಗಲ್ಲ, ತಗೊಳಕ್ಕೂ ಆಗಲ್ಲ. ಇಕ್ಕಟ್ಟಲ್ಲಿ ಸಿಗಿಸ್ಬಿಡ್ತಾನೆ ನಿಮ್ಮ ಬಾಸು. ಹಾಗ್ಯಾಕೆ ಅನ್ಕೊಳ್ತೀರಾ? ಅದು ಅವ್ರ ಪ್ರೀತಿನ ಬೇಡ ಅನ್ಬಾರ್ದಲ್ವಾ? ಅದು ಸರಿ ಅನ್ನು. ಆಮೇಲೆ ನೀವು ಅದೇನೋ ಹುಡುಗಿ ಹುಡುಕ್ತೀನಿ ಅಂದ್ರಲ್ಲ, ಆ ಕೆಲಸನ ಕಂಟಿನ್ಯೂ ಮಾಡಿ. ಈಗೇನಪ್ಪ ಪ್ರಯೋಜನ, ಅವನೇ ಹುಡ್ಕೊಂಡ್ಬಿಟ್ಟಿದಾನಲ್ಲ. ಅಮ್ಮ, ಇದೇನು ನಿಮ್ಮ ಕಾಲನಾ? ಆರ್ಡರ್ ಕೊಟ್ಟು ಮಾಡಿಸೋ ವಸ್ತುನೇ ಜಾಸ್ತಿ ಬಾಳಿಕೆ ಬರೋದು, ರೆಡಿಮೇಡ್ ವಸ್ತುನ ನಂಬೋಕ್ಕಾಗಲ್ಲ. ಇದು ಹಾಗೇನೆ. ಎಷ್ಟು ದಿನ ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರಯತ್ನನ ನೀವು ಬಿಡಬೇಡಿ. ನಾನಿನ್ ಬರ್ತೀನಮ್ಮ. ಅವನು ಯಾಕೆ ಹಾಗೆ ನಗ್ತಾನೆ? ಅವ್ರು ಸ್ವಲ್ಪ ಹಾಗೆ ಮಾ. ಹಾಂ ಅದಿತಿ ಬಾ. ಎಷ್ಟು ದಿನ ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರಯತ್ನನ ನೀವು ಬಿಡಬೇಡಿ. ನಡಿಯಪ್ಪ ಭೂಪತಿ ಗಂಡು, ಟೈಮ್ ಆಯ್ತು. ಈಗ ನಿನ್ನ ಮೈಗೆಲ್ಲ ಅಷ್ಟು ಕೋಟಿಂಗ್ ಹೊಡಿತೀವಿ. ಇಲ್ಲ ಬಾವ, ನಾನು ಅಗ್ರಜ ಇಲ್ಲದೆ ಎಲ್ಲಿಗೂ ಬರಲ್ಲ. ಅವ್ರಿನ್ನೇನು ಬರ್ತಾರೆ ಬಾರೋ. ಅದೆಲ್ಲ ಆಗಲ್ಲ. ನಾನು ನನ್ನ ಡ್ರೀಮ್ಗಳು ಮದುವೆ ಆಗೋದಕ್ಕೆ ಅವನೇ ಬ್ರಿಡ್ಜು. ಸೊ ಅವನಿಲ್ಲದೆ ನಾನು ಎಲ್ಲಿಗೂ ಬರಲ್ಲ. ನಮಗೂ ಗೊತ್ತಪ್ಪ, ಅವ್ನು ಬರ್ತಾನೆ, ನೀನು ಹೊರಡು. ನೋ ವೇ. ಅಗ್ರಜ ಎಲ್ಲೋ ಇದೆಯಾ? ನಾನು ನಿನ್ಗೋಸ್ಕರ ಕಾಯ್ತಾ ಇದೀನಿ, ಬೇಗ ಬಾರೋ. ನಾನು ಇಲ್ಲೇ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತೀನಿ. ಅಣ್ಣ, ನೀ ಸ್ಟ್ರಾಂಗ್ ಅಂತೇಳಿ ಪೋಸ್ ಕೊಡೋದು ಬೇಡ. ಗ್ಯಾಪಲ್ಲಿ ಕಣ್ಣು ನೋಡ್ಸ್ಕೊಂಡ್ರೆ ನಾವು ನೋಡಿದೀವಿ. ವಾಟ್ ನಾನ್ ಸೆನ್ಸ್? ಕಣ್ಣೋಸ್ಕೊಳ್ಳೋದು ಅದು ನಾನು? ನಾನು ಕಣ್ಣೊಳಗಡೆ ಅಲ್ವಾ? ನೀ ಇಂಥ ವಿಷಯದಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಪ್ಲೀಸ್ ಆಗು. ಅಮೂಲ್ಯ ಕಾಲ್ ಮಾಡ್ತಾಳೆ, ಏನು ಅಂತ ಕೇಳ್ಕೊಂಡ್ಬರ್ತೀನಿ. ಇಶಿ ಓಕೆ ಸಾತಕ್? ಅಗ್ರಜ, ಭಾವ ಹೇಳಿದ್ದು ಕಾಲ್ ಬಂದಿದೆ ಅಂತ ಮಾತ್ರ, ಏನೋ ಆಗಿದೆ ಅಂತ ಅಲ್ಲ. ಯಾ ಅಫ್ಕೋರ್ಸ್, ಅದು ಆಕ್ಚುಲಿ ಫ್ಲೋ ಅಲ್ಲಿ ಬಂತಲ್ಲ ಅಣ್ಣ, ಗೊತ್ತಾಯ್ತು. ಸರಿ, ಐಮ್ ಆಲ್ರೆಡಿ ಲೇಟ್. ರೆಡಿಯಾಗಿ ಬಂದ್ಬಿಡ್ತೀನಿ. ನಿನಗೆ ನಮ್ಮ ಮೇಲೆ ಏನೂ ಕೋಪ ಇಲ್ಲ ಅಲ್ವಾ? ಏನೋ ಐಮ್ ಫೈನ್. ಬಟ್ ನೀವಿಬ್ರು ಧ್ರುವನಿಂದ ದೂರ ಇರಿ. ಪ್ರಾಮಿಸ್ ಅಣ್ಣ, ನಾವು ನಾನು ಯಾವುದೇ ಕಾರಣಕ್ಕೂ ಮೀಟ್ ಮಾಡಲ್ಲ. ನೀನು ಕೋಪ ಬಂದರೆ ಬೈದ್ಬಿಡು ಅಗ್ರಜ. ಇಲ್ಲ ಇನ್ನೂ ಜಾಸ್ತಿ ಕೋಪ ಬಂದರೆ ಒಂದು ಡೇಟ್ ಕೂಡ ಹೊಡೆದ್ಬಿಡು. ಆದರೆ ಪ್ಲೀಸ್ ಸೈಲೆಂಟಾಗಿ ಮಾತ್ರ ಇರಬೇಡ. ನನಗೆ ಆದ್ಯನ್ಗೆ ಅದನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ ಅಗ್ರಜ. ನಿಜ ಅಣ್ಣ, ಪ್ಲೀಸ್ ಡೋಂಟ್ ರಿಪೀಟ್ ದಿಸ್. ಶೋರ್. ಅಪ್ಪ, ಇವಾಗ ನೆಮ್ಮದಿ ಸಿಕ್ತು. ಇನ್ಮೇಲೆ ಫನ್ನೇ. ತರಲೆ ಮಾತು ಜಾಸ್ತಿ ಆಯ್ತು. ಬೇಗ ರೆಡಿ ಆಗು, ಇಲ್ಲ ಅಮ್ಮನಿಗೆ ಕೋಪ ಬರುತ್ತೆ.
ನನ್ನ ಕೋಪ ಅಮ್ಮನ ಕೋಪದ ಮುಂದೆ ಲೆಕ್ಕನೇ ಇಲ್ಲ, ಗೊತ್ತು ತಾನೆ? ಯಾ ಗೊತ್ತು ಇನ್ನೊಂದು 5 ನಿಮಿಷದಲ್ಲಿ ನಾನು ರೆಡಿ ಆಗ್ಬಿಡ್ತೀನಿ. ನಿನ್ಗೇನು ಹೊಸದಾಗಿ ಹೇಳ್ಬೇಕು ಅಮೂಲ್ಯ? ಆದ್ರೆ ಮನ್ಸಿನ ಮಾತಲ್ಲ. ಈಗ ನೀನ್ ವಿಕ್ರಮ್, ನಾನ್ ಬೇತಾಳು. ವಿಕ್ರಮ್ ಮೈ ಲವ್ಲಿ ಇಡಿಯಟ್ಸ್. ದೇವ್ರೆ, ಆವತ್ತಿನ ಚಪ್ರದ ಪೂಜೆ ಈಗಲೂ ನನ್ನ ಕಣ್ಮುಂದೆ ಇದೆ. ಕೆಟ್ಟದಾಗಬಾರ್ದು ಅಂತಾನೆ ನೀನು ಆ ಮದುವೆ ನಿಲ್ಲಿಸ್ದೆ. ಹಾಗೇನೆ ಈ ಮದುವೆಲಿ ಯಾವ ವಿಘ್ನನೂ ಬರದೇ ಇರೋ ಥರ ನೋಡ್ಕೊಳಪ್ಪ. ಅಮ್ಮ, ಚಪ್ರ ನೋಡ್ಕೊಂಡು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ, ನೀನು ಹೋಗಿ ಆರ್ತಿನ ಕರ್ಕೊಂಡು ಬಾ, ಪೂಜೆ ಶುರು ಮಾಡೋಣ. ಸರಿಮ್ಮ. ಅಮ್ಮ, ಮತ್ತೆ ಶುರು ಮಾಡ್ಕೊಂಡ್ಯಾ? ನೀನು ಮತ್ತೆ ಹಳೆ ಟೇಪ್ ರೆಕಾರ್ಡರು ಇಬ್ರು ಸೇರ್ಕೊಂಡು ಸೀರಿಯಲ್ ನೋಡಿದ್ ಜಾಸ್ತಿ ಆಗಿದೆ. ದಕ್ಷಿಣ ಭಾರತದ ಹೊಸ ಜೀವ ನದಿ ಅಂದ್ರೆ ನೀನೇ ನೋಡು. 365 ದಿನನೂ ಅಳ್ತಿರ್ತೀಯಲ್ಲಮ್ಮ. ಏಯ್, ಸಾಕು ಸುಮ್ನಿರೆ. ನಿಂಗೇನ್ ಗೊತ್ತು ಅಂತ ಅಮ್ಮನ ಆಡ್ಕೊಳ್ತೀಯಾ? ಅಮ್ಮ ನೋಡಿರೋ ಕಷ್ಟದ 1% ಆದ್ರೂ ನೀನ್ ನೋಡಿದ್ಯಾ? ನಾನು ಅದನ್ನೇ ಕಣೆ ಹೇಳಿದ್ದು, ಇದು ಖುಷಿ ಪಡೋ ವಿಚಾರ, ಅಳ್ಬಾರ್ದು ಅಂತ. ಹಾರ್ಟ್ ಸ್ವಲ್ಪ ಮೆತ್ತಗಿದ್ರೆ ನಿನ್ ಕಣ್ಣಲ್ಲೂ ನೀರ್ ಬಂದಿರೋದು. ಅಕ್ಕನ ಮದ್ವೆ ಅನ್ನೋ ಖುಷಿ ಜೊತೆ ಅವಳನ್ನ ಕಳ್ಸ್ಕೊಡ್ಬೇಕಲ್ಲ ಅನ್ನೋ ಬೇಜಾರು ಇರುತ್ತೆ. ಇನ್ನೊಂದ್ಸಲ ಹೇಳು ಅಮ್ಮ, ನನ್ನಿಂದ ಈ ಕಣ್ಣೀರನ್ನ ತಡೆಯೋಕೆ ಸಾಧ್ಯ ಇಲ್ಲ. ನಾನು ಈಗಲೂ ಅಳ್ತೀನಿ, ನಿಮ್ಗಳ ಮದುವೆಲೂ ಅಳ್ತೀನಿ. ಅಲ್ಲಿಗೆ ಕಂಡಕ್ಟರ್ ಮಂಜುನಾಥ್ ಮನೇಲಿ ಮದ್ವೆ ಆದಾಗೆಲ್ಲ ಬೆಂಗಳೂರು ತುಂಬಾ ಅತಿವೃಷ್ಟಿಯನ್ನು